ಇಲ್ಲಿ ಕತ್ತಿಗಳು ಸಿಂಹ ಚಿರತೆ ಹುಲಿ ಕರಡಿ ಆನೆಗಳಿಂದಾಗಿ ಅಲ್ಲಿ ಓಡಾಡುತ್ತಿರುವು. ನಿನಗೆ ಹೆದರಿಕೆ ಬರಲಿಲ್ಲವೇ? ನೀನು ಯಾರು? ನಿನ್ನ ನಾಮಾಂಕಿತವೇನು? ಎಲ್ಲವನ್ನು ಹೇಳಬೇಡಿ, ಮಲ್ಲಂಗಬೇಡಿ. ಶ್ರೀರಾಮಚಂದ್ರ ಪತ್ನಿ ನಾನು. ನನ್ನ ಹೆಸರು ಸೀತಾದೇವಿ ಅಂತ ಕರೆಯುವಪ್ಪ. ನನ್ನ ಪತಿಯ ತಾಯಿಯ ಕಳಕಳದೇವಿ 14 ವರ್ಷ ವನವಾಸಕ್ಕೆ ಹೋಗಂತ ಕಟ್ಟಾಜ್ಞೆ ಮಾಡಿದ್ರು. ಆದ ಕಾರಣ ತಂದೆ ತಾಯಿಯ ಮಾತು ಯಾಕೆ ಮೀರಬಾರದು ಎರಡಕ್ಕೆ ಬಂದೀವಿ. ಈ ಎರಡರಲ್ಲಿ ಚಂದ್ರನ ಮೃಗ ಕಂಡಿದೆ. ಆದ ಕಾರಣ ನನ್ನ ಪತಿಗೆ ಕಟ್ಟಾಜ್ಞೆ ಮಾಡಿದೆನು. ಅದನ್ನು ಹಿಡಿದು ಕಟ್ಟಾಜ್ಞೆ ಮಾಡಿದೆನು. ಅತ್ತ ಹೋದ ಮೇಲೆ ಸೀತಾ ಲಕ್ಷ್ಮಣ ಅಂತ ಕೂಗಿತು. ನಾನು ಭಯಗೊಂಡು ನನ್ನ ತಲೆನಲ್ಲಿದ್ದ ನನ್ನ ಮೈದು ಕೂಡ ಕಳಿಸಿದ್ದೆ. ದೇವ ಮಾನ್ಭಾವ ಸುಂದರಿ, ನಾನು ಯಾರು ಅಂದರೆ ರಾಕ್ಷಸರ ನಾನು ನಿನ್ನ ಸೌಂದರ್ಯಕ್ಕೆ ಬರಲಾಗಿ ಇಲ್ಲಿಗೆ ಬಂದಿರುವನು. ಎಲ್ಲ ಭಾಗದ ಸ್ತ್ರೀಯರನ್ನು ತಂದಿದ್ದೇನೆ, ಆದರೆ ಅವರು ಯಾರು ನಿನ್ನ ಸಮನಾಗಲಿಲ್ಲ. ಅದಕ್ಕಾಗಿ ನಿನ್ನನ್ನು ಒಯ್ದು ನನ್ನ ಪಟ್ಟಣದ ರಾಣಿಯಾಗಿ ಮಾಡಿಕೊಳ್ಳುವೆನು. ತಟ್ಟಲೆಯನ್ನು ರತನ ಬಾಣಾರಿ ಮೊದಲು ಒಯ್ಯರಿ. ನಾನು ಯಾರು ಅಂತ ತಿಳಿದ್ರಿಯ? ಸಕಲ ದೇವ ದಾವನ ಬಂದರು ಆ ಸಭಕ್ಕೆ ಹೊಂದಾಗಿ ನಾನು ನನ್ನನ್ನು ಬಯಸಿದರೆ ನೆರೆ ಹೆಣ್ಣಿನ ಸಿಂಹನ ಬಯಸಿದಂತೆ ಭ್ರಷ್ಟ ಪರಮ ಪಾಪಿಷ್ಟ. ಮಾಡಿ
ಅಯ್ಯೋ ರಾಮ ಲಕ್ಷ್ಮಣ, ಈ ರಾವಣ ನನ್ನನ್ನು ಎತ್ಕೊಂಡು ಹೋಗುತ್ತಿರುವನು. ಅಯ್ಯೋ ಶಿವ, ನಾನು ಹೇಗೆ ಮಾಡಿ ಎಲ್ಲಿಗೆ ಹೋಗಲಿ? ಅಯ್ಯೋ ಗೋದಾವರಿಗೆ ಅಜ್ಜಿ ಪಕ್ಷಿಗಳ, ನೀವಾದ್ರೂ ಬಂದು ನನ್ನನ್ನು ಕಾಪಾಡಿ. ರಾಮಚಂದ್ರ, ಸದ್ಗುರು ಚಂದ್ರ, ಏನ್ ಚಿಂತೆ ಮಾಡ್ಕೊಂಡು ನಾವಿರ್ತೀನಿ. ಸೇವಕ ಬಂದವರಿಗೆ ತಂದ ಕರಗಳನ್ನು ಮುಗಿದು ತಂದವರಿಗೆ ದಾರಂದು ಹೇಳುವ ನೀನು ದಾರ ಕೊಟ್ಟರವ ಅರಳ ನೇಟಿಗೆ ಚದರಿ ಕೈನೂರು ಕಂದ್ರೆ ಕೆಲವರಿಗೆ ತೆರಳಿಕಾಯಿ ಬೆಂಗಳೂರು ಬೆಂಡಿಕಾಯಿ ಚವಳಿಕಾಯಿ ಮಾನಿಕಾಯಿ ಅಂತೇಸೂರ ಬಸರಿಕಾಯಿ ಈ ಶಾಂಡಲಿಗೆ ತುಂಬ ಮೆಟ್ಟಿಕಾಯಿ ದೊಡ್ಡ ನೋಡಿ ಎಳೆಯ ಸೌತಿಕಾಯಿ ಚಂದುಳಗಿರಿಯ ಸಾರ ತನಗಂತ ತಾಯಿ ಸೌತಪದಾಯಿ ಅಪ್ಪ ಸಾರಥಿ ಅಮ್ಮ ತಾಯಿ ಎಂದರೆ ಲಂಕಪಟ್ಟಾಟವನ್ನು ಶಿಸ್ತಿನಿಂದ ಆಳುವ ಶ್ರೀ ರಾವಣೇಶ್ವರನಾದ ದುರ್ಗ ಮಾತೆ ಎಂದು ತಿಳಿಯಪ್ಪ ಮಗನೇ. ಕೂತಿದ್ದೇಗಾದ್ರೂ ಬಾಳ ಒಳ್ಳೆಯ ಕುಂತಂತ ಹೆಣ್ಮಕ್ಳಿಗೆ ದೊಡ್ಡ ಹಾನವನ್ನು ಆಯ್ತು. ನಿಮ್ಮ ಹಣ್ಣವಾದ ಮಂದಿರ ಸುಂದರ ಸವಾಲನ್ನು ತಾಯಿ ಸೌತಪದ ಹಾಯಿ ಅಪ್ಪ ಸಾರಥಿ ಅಮ್ಮ ತಾಯಿ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳ್ತೀವಮ್ಮ. ಶ್ರೀರಾವಣನಾದ ಸೀತೆ ಮಾತೆಯನ್ನು ತಂದು ಅಶೋಕದಲ್ಲಿ ಇರುವರು. ಅದೇ ಕಾರಣ ಅವಳ ಮನಸ್ಸನ್ನು ಶಾಂತಪಡಿಸಲಿಕ್ಕೆ ಮಂಗಳವಾಗಲಿ ಎದ್ದೇಳದೂತೆ ಬೆಳಗಲ ದಿನಕ್ಕೆ
ನನ್ನ ಪತಿಯನ್ನು ಬಿಟ್ಟು ನಾನು ಹೇಗಿರಲಿ? ಆ? ನನ್ನ ಪತಿಯ ಬಂದು ಯಾರನ್ನು ಕರೆದುಕೊಂಡು ಹೋಗ್ತಾನೆ ದೂತಿ ಮಾ ಸತ್ವರಂತೆ. ಅಮ್ಮ ಸೀತಾದೇವಿ, ನೀನು ಯಾತಕ್ಕೆ ದುಃಖ ಮಾಡುವೆ? ಸುಮ್ಮನೆ ಚಿಂತಿಸಿಕೊಂಡು ಸಂತೋಷದಿಂದ ಇರಮ್ಮ ತಾಯಿ ಸಂತೋಷವಾಗಿ. ಎಲೆ ದೂತೆ, ಚಿಂತೆಯನ್ನು ಬಿಟ್ಟು ಇರುವಂತ ಹಾಡಿಯಲ್ಲ, ಇದು ನನಗೆ ಸಮಾಧಾನವಿಲ್ಲ. ಸುಮ್ಮನೆ ನಿನ್ನ ಅಂತಃಕರಣಕ್ಕೆ ಹೋಗುವಂತನಾಗು. ಭ್ರಷ್ಟಳೇ, ಕರ್ಮ ಪಾಪಿಷ್ಟಳೇ. ಅಮ್ಮ ಸೀತಾದೇವಿ, ನನಗೆ ಒಂದೊಂದು ಹೇಳಬೇಡ, ಇದು ಸರಿಯಲ್ಲ. ಆ ರಾವಣವನ್ನು ನಿಮ್ಮ ಹತ್ರ ಕಳಿಸಿದನು. ಅದೇ ಕಾರಣ ನೀನು ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಇರಮ್ಮ ತಾಯಿ ಪುಣ್ಯನಾಯಿ. ಸುಮ್ಮನೆ ಎತ್ತಕ್ಕೆ ಮಗಳಿಲ್ಲ. ಶ್ರೀ ರಾಮಚಂದ್ರ ಬಂದು ನಿನ್ನ ರಾಕ್ಷಸ ಕುಲವನ್ನು ನಾಶ ಮಾಡಿ ನನ್ನನ್ನು ಕರೆದುಕೊಂಡು ಹೋಗ್ತಾಳೆ. ಭ್ರಷ್ಟ, ಪರಮ ಪಾಪಿಷ್ಟ. ಅದೇ ಅಮ್ಮ ಸೀತಾದೇವಿ, ಸುಮ್ಮನೆ ರಾಮನೆಂದು ಚಿಂತಿಸಬೇಡ. ರಾಮನು ಎಂದು ಸಮುದ್ರದಾಗಿ ಬರುವುದಿಲ್ಲ. ಅದೇ ಕಾರಣ ನೀನು ತೆಗೆದುಕೊಂಡು ಸಂತೋಷದಿಂದ ಇರುತ್ತಾ ಇದ್ದೀ. ನನ್ನ ಮುಂದೆ ಆ ಬಂಡ ರಾವಣ ಹೆಸರು ಎತ್ತಬೇಡ. ಸ್ವಯಂ ಬಂಡ ರಾಕ್ಷಸಿ. ಸುಮ್ಮನೆ ನಿನ್ನ ಅಂತಃಕರಣಕ್ಕೆ ಹೋಗುವಂತನಾಗು. ಪರಮ ಪಾಪಿಷ್ಟೆ. ಬಂದ ಯಾರೆಲ್ಲ ಸಣ್ಣ ನೋಡಿ ವಾದದ ಬಂಡ ರಾವಣ ಮುಂದೆ ಎತ್ತಬೇಡ. ಸುಮ್ಮನೆ ಹೋಗುವಂತನಾಗು. ಭ್ರಷ್ಟ, ಪರಮ ಪಾಪಿಷ್ಟಳೆ. ಅಮ್ಮ ಸೀತಾದೇವಿ, ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಈಗ ನಾನೇನು ಮಾಡಲಿ? ಅಲ್ಲಿ ನೋಡು, ರಾವಣವನ್ನು ಆ ಬಂಡ ರಾಮನು ಬಂದು ನನ್ನನ್ನು ಏನು ಮಾಡುವನು? ಸುಮ್ಮನೆ ರಾಮನನ್ನು ಮರೆತು ಎಲ್ಲನ್ನು ಅಪ್ಪಿಕೊಂಡು ಮುದ್ದಾಡುವ ನಾಯಿ
ನಡೆದು ಹೋಗೋ ದಾರಿಯಲ್ಲಿ ಎಡೆ ಬೆಳೆದಂತೆ ಬಹು ಎಚ್ಚರವಾಗಬೇಕು. ಧರ್ಮದಿಂದ ನ್ಯಾಯದಿಂದ ಬಾಳು. ಸುಮ್ಮನೆ ಎಣ್ಣೆಗೆ ಕಂಡು ಬಂದದ್ದು